ನಾವು ದೇವರೊಂದಿಗೆ ಪ್ರಾಮಾಣಿಕರಾಗಿರಬೇಕೆಂದು ಆತನು ಬಯಸ್ತಾನೆ. ಆತನು ಕಪಟತನವನ್ನು ಎಂದಿಗೂ ಸಹಿಸುವುದಿಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೇವರು ಅನುಗ್ರಹಿಸಿದ ಈ ಅಮೂಲ್ಯವಾದ ಸಮಯಕ್ಕಾಗಿ ಆತನನ್ನು ಕೊಂಡಾಡುತ್ತಾ ಸತ್ಯವೇದ ಅಧ್ಯಯನಕ್ಕೆ ನಾವು ಸಿದ್ಧರಾಗಿರುವಾಗ ಕಳೆದ ಕಾರ್ಯಕ್ರಮದಲ್ಲಿ ನಾವು ಕಲಿತ ವಿಷಯಗಳನ್ನು ನೆನಪು ಮಾಡಿಕೊಂಡು ಜೀವಿತದಲ್ಲಿ ಸಂಭವಿಸುವ ಕತ್ತಲೆಯಲ್ಲಿ ನಡೆಯುವುದನ್ನು, ಅರಸನು ದೇವರ ವಾಕ್ಯಗಳನ್ನು ಅಲಕ್ಷ್ಯ ಮಾಡಿದ್ದು ಎಂಬ ವಿಷಯಗಳನ್ನು ಅರಿತುಕೊಂಡು ದೇವರ ವಾಕ್ಯದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಬಲವನ್ನು ಹೊಂದೋಣ. ಬನ್ನಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಶಿಷ್ಟರ ಉದ್ದೇಶ ನ್ಯಾಯ, ದುಷ್ಟರ ಆಲೋಚನೆ ಮೋಸ. ಜ್ಞಾನೋಕ್ತಿಗಳು 12:5. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕಾಗಿ ಸುಸ್ವಾಗತ. ನಮ್ಮ ಅಧ್ಯಯನದಲ್ಲಿ ನಾವು ಮುಂದುವರಿಯುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥದ 33ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸಿರಿ. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ 2ನೇ ವಾಕ್ಯವನ್ನು ಅನುಗ್ರಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಇನ್ನೂ ಸೆರೆಯಲ್ಲಿದ್ದಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 3ನೇ ವಚನವನ್ನು ಸಾಕ್ಷಿಕೂಟಗಳಲ್ಲಿ ಹೇಳಿರುವುದನ್ನು ತುಂಬ ಕೇಳಿದ್ದೇನೆ. ಅದು ಅದ್ಭುತವಾದ ವಚನ. ಆದರೆ ಈ ಅಧ್ಯಾಯದ ಕುರಿತೇ ಅದನ್ನು ಸೀಮಿತಗೊಳಿಸಿದರೆ ಒಳ್ಳೆಯದು. ಅವನು ಬಂದಿಯಾಗಿರುವುದಾದರೂ ಅವನು ಹೊಲವನ್ನು ಕೊಂಡುಕೊಳ್ಳುವಂತೆ ದೇವರು ಹೇಳಿದನು. ಯೆರೆಮೀಯನು ನಂಬಿಕೆಯನ್ನಾಧರಿಸಿ ಹೊಲವನ್ನು ಕೊಂಡುಕೊಂಡನು. ಆದರೂ ಅವನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಿದವು. ದೇವರು ಯೆಹೂದವನ್ನು ಸೆರೆಗೆ ಹೋಗಲು ಯಾಕೆ ಬಿಟ್ಟನು? ವಿಶ್ವಾಸಿಯಲ್ಲಿ ಇಂತಹ ಸಂದೇಹಗಳು ಬರುವುದೆಂದರೆ ಅದು ನಂಬಿಕೆಯ ಪರೀಕ್ಷೆಯಾಗಿರುತ್ತದೆ. ಅದು ಹೇಗೆಂದು ನೀನು ಕೇಳಬಹುದು. ಪ್ರಿಯ ಮಿತ್ರನೇ, ನೀನು ದೇವರೊಂದಿಗೆ ನಡೆಯುತ್ತಿರುವಾಗ, ಆತನ ಸಂಗಡ ಅನ್ಯೋನ್ಯತೆಯಲ್ಲಿರುವಾಗ ಆತನು ಅದ್ಭುತನಾಗಿರುತ್ತಾನೆ ಮತ್ತು ನಿನಗೆ ಕೆಲವೊಮ್ಮೆ ಅರ್ಥವಾಗದ ಅದ್ಭುತವಾದ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ನಮ್ಮ ಪ್ರಶ್ನೆ ಆಗ ನೀನು ಯಾಕೆ ಇದನ್ನು ಮಾಡುತ್ತೀ ಎಂಬುದೇ ಆಗಿರುತ್ತದೆ. ಇಂತಹ ಪ್ರಶ್ನೆಗಳು ನಿನ್ನ ಮನಸ್ಸಿಗೆ ಬಂದಿಲ್ಲವೋ? ಪ್ರೀತಿಯುಳ್ಳ ದೇವಜನರೇ, ನನಗೆ ಅಂತಹ ಪ್ರಶ್ನೆಗಳು ಬಂದಿರುತ್ತವೆ. ನಾನು ತುಂಬ ಸಾರಿ ಇದರ ಕುರಿತು ಆತನೊಡನೆ ಮಾತನಾಡಿದ್ದೇನೆ. ನನ್ನ ಸಂಶಯಗಳನ್ನು ಹೇಳಿಕೊಂಡಿದ್ದೇನೆ. ಆದರೂ ನಾನು ಆತನನ್ನು ನಂಬುತ್ತೇನೆಂದು ಕೂಡ ಹೇಳಿದ್ದೆ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಕೂಡ ಇಂತಹ ಸ್ವಭಾವದವನೆಂದು ನಾನು ಸಂತೋಷಪಡುತ್ತೇನೆ. ಸತ್ಯವೇದದಲ್ಲಿ ಈ ರೀತಿ ಪ್ರಶ್ನೆಗಳಿದ್ದವರು ಅನೇಕ ಮಂದಿ ಇದ್ದಾರೆ. ಹಬಕ್ಕೂಕನಿಗೆ ಇಂತಹ ಅನೇಕ ಪ್ರಶ್ನೆಗಳಿದ್ದವು. ಅವನ ಪುಸ್ತಕಕ್ಕೆ ಯಾಕೆ ಪುಸ್ತಕ ಎಂಬ ಹೆಸರು ಕೊಡಬಹುದು. ಯೋನನಿಗೂ ಕರ್ತನನ್ನು ಕೇಳಬೇಕಾದ ಕೆಲವು ಪ್ರಶ್ನೆಗಳಿದ್ದವು. ಪ್ರಿಯರೇ, ಇಂತಹ ಪ್ರಶ್ನೆಗಳಿರುವುದು ನಂಬಿಕೆಯ ಕೊರತೆಯ ಸೂಚಕವಲ್ಲ. ಆದರೆ ನಮ್ಮಲ್ಲಿ ಆಳವಾಗಿ ಪ್ರಶ್ನೆಗಳಿದ್ದುಕೊಂಡು ನಾವು ದೇವರ ಮಾರ್ಗವನ್ನು ಒಪ್ಪಿಕೊಂಡಿದ್ದೇವೆ ಎಂದು, ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆಂದು ತೋರಿಸುವುದು ಕಪಟತನವಾಗಿದೆ. ನಾವು ಆತನೊಂದಿಗೆ ಪ್ರಾಮಾಣಿಕವಾಗಿರಬೇಕೆಂದು ದೇವರು ಬಯಸುತ್ತಾನೆ. ಪ್ರಿಯರೇ, ಆತನ ವಾಗ್ದಾನ ನಮಗೆ ಹೀಗಿದೆ. ಏನೆಂದರೆ, ನನಗೆ ಮೊರೆಯಿಡಿರಿ, ನಾನು ಉತ್ತರಿಸುವೆನು, ನಿನಗೆ ನೀನು ತಿಳಿಯದ ಮಹತ್ತಾದ ಅದ್ಭುತಗಳನ್ನು ತೋರಿಸುವೆನು ಎಂದು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಇಸ್ರಾಯೇಲ್ ಯೆಹೂದ ವಂಶಗಳ ವಿಷಯವಾಗಿ ನುಡಿದಿರುವ ಶುಭವಾಕ್ಯವನ್ನು ನೆರವೇರಿಸುವ ದಿನಗಳು ಬರುವವು. ಆ ದಿನಗಳಲ್ಲಿ, ಆ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನಗಳಲ್ಲಿ ಅಂದರೆ ಬರಲಿರುವ ದಿವಸ, ಅಂದರೆ
ಕರ್ತನ ದಿನ. ದಾವೀದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಪ್ರಿಯರೇ, ಇಲ್ಲಿಯ ತನಕ ಸಧರ್ಮಿಯಾದ ಮೊಳಕೆ ಒಂದೇ ಇತ್ತು, ಅದು ಬೆತ್ಲೆಹೇಮಿನಲ್ಲಿ ಹುಟ್ಟಿದವನೇ. ಆತನು ದೇಶದಲ್ಲಿ ನೀತಿ ನ್ಯಾಯಗಳನ್ನು ಸಧರ್ಮವನ್ನು ಸ್ಥಾಪಿಸುವನು. ಇಂಥ ಯಾವ ಅರಸನೂ ಈ ತನಕ ಬಂದಿರಲಿಲ್ಲ. ಮುಂದಕ್ಕೆ ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 16ನೇ ವಚನವನ್ನು. ಆಗ ಯೆಹೂದ್ಯರು ಸುರಕ್ಷಿತವಾಗಿರುವರು, ಯೆರೂಸಲೇಮಿನವರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನೇ ನಮ್ಮ ಸದ್ಧರ್ಮ. ಇಬ್ರಿಯ ಭಾಷೆಯಲ್ಲಿ ಇದರ ರೂಪ ಯೆಹೋವ ಚಿದ್ಕೇನು ಎಂಬುದಾಗಿ. ನನಗೆ ನಿನಗೆ ಯಾವ ಸದ್ಧರ್ಮವಾದರೂ ಇರುವುದಾದರೆ ಅದು ಕ್ರಿಸ್ತನದೇ ಆಗಿದೆ. ಆತನೇ ನಮ್ಮ ನೀತಿಯಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಯೆಹೋವನು ಇಂತೆನ್ನುತ್ತಾನೆ, ದಾವೀದನ ವಂಶವು ನಿಂತು ಹೋಗದೆ ಆ ಸಂತಾನದವರು ಇಸ್ರಾಯೇಲ್ಯರ ಸಿಂಹಾಸನದಲ್ಲಿ ತಪ್ಪದೆ ಆಸೀನರಾಗುತ್ತಾ ಬರುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯನು ಈಗ ಎಲ್ಲಿದ್ದಾನೆ? ದಾವೀದನ ಸಿಂಹಾಸನಕ್ಕೆ ಹಕ್ಕು ಸ್ಥಾಪಿಸಬಲ್ಲ ಯಾವ ಇಸ್ರಾಯೇಲನೂ ಇರುವುದಿಲ್ಲ. ಆದರೆ ಹಕ್ಕುಳ್ಳಾತನು ಕೀರ್ತನೆಗಾರನು ನುಡಿದಂತೆ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು ಎಂಬುದಾಗಿ ಕೀರ್ತನೆ 110 1ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಹೆಸರಿಗೋಸ್ಕರ ಜನರನ್ನು ಕರೆಯುವುದರಲ್ಲಿ ತೊಡಗಿದ್ದಾನೆ. ಈ ವಿಶ್ವದ ಸಿಂಹಾಸನದ ಮೇಲೆ ತನ್ನ ಮಗನನ್ನು ಕುಳ್ಳಿರಿಸಲು ಸಿದ್ಧತೆ ಮಾಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ. ಮತ್ತು ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಯೆಹೋವನು ಇಂತೆನ್ನುತ್ತಾನೆ, ನೀವು ಹಗಲಿರುಳೆಂಬ ನನ್ನ ನಿಬಂಧನೆಗಳನ್ನು ನಿಲ್ಲಿಸಿ ಹಗಲನ್ನು ಇರುಳನ್ನು ಅದರದರ ಸಮಯದಲ್ಲಿ ಉಂಟಾಗದಂತೆ ಮಾಡಬಹುದಾದರೆ, ಆಗ ನನ್ನ ದಾಸನಾದ ದಾವೀದನಿಗೂ ನನ್ನ ಸೇವಕನಾಗಿರುವ ಲೇವಿಯರಾದ ಯಾಜಕರಿಗೂ ನಾನು ಮಾಡಿದ ನಿಬಂಧನೆಯು ನಿಂತು ಹೋಗಿ ದಾವೀದನ ಸಿಂಹಾಸನಾಸೀನನಾಗಿ ಆಳತಕ್ಕ ಅವನ ಸಂತಾನದವನೊಬ್ಬನು ಉಳಿಯದೇ ಹೋದಾನು. ನಾನು ನನ್ನ ದಾಸನಾದ ದಾವೀದನ ಸಂತಾನವನ್ನು ಅಸಂಖ್ಯಾತವಾದ ನಕ್ಷತ್ರಗಣದಷ್ಟು ಹೆಚ್ಚಿಸುವೆನು. ನನ್ನ ಸೇವೆ ನಡೆಸುವ ಲೇವಿಯರ ಸಂಖ್ಯೆಯನ್ನು ಅಳೆಯಲಾಗದ ಸಮುದ್ರ ತೀರದ ಉಸುಬಿನಷ್ಟು ವೃದ್ಧಿಪಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರವಾದನೆ ನುಡಿಯಲ್ಪಡುವಾಗ ಯೆಹೂದ ರಾಜ್ಯವನ್ನು ಚಿದ್ಕೀಯನು ಆಳುತ್ತಿದ್ದನು. ಅವನು ಎಲ್ಲರಿಗಿಂತಲೂ ಭ್ರಷ್ಟನಾಗಿದ್ದನು. ನೆಬೂಕದ್ನೆಚ್ಚರನು ಅವನ ಕಣ್ಣುಗಳನ್ನು ಕೀಳಿಸಿ ಸೆರೆಗೆ ಒಯ್ದುಕೊಂಡು ಹೋದನು. ಇದರಿಂದ ದಾವೀದನ ವಂಶವು ಅಂತ್ಯವಾಯಿತೆಂದು ನೀವು ಯೋಚಿಸಬಹುದು. ಬೇರಾವ ಜನಾಂಗವಾದರೂ ಕೊನೆಗೊಳ್ಳಬಹುದು. ಬಾಬೇಲಿನ ಅರಸುತನಕ್ಕೆ ಯಾವ ಹಕ್ಕುದಾರನೂ ಇರಲಿಲ್ಲ. ಪ್ರಿಯರೇ, ಐಗುಪ್ತದಲ್ಲಿ ಯಾವ ಫರೋಹನೂ ಇರುವುದಿಲ್ಲ. ಆದರೆ ರಾಜ್ಯದ ಹಕ್ಕುದಾರನಾಗಿ ದಾವೀದನ ವಂಶದಲ್ಲಿ ಒಬ್ಬಾತನಿದ್ದಾನೆ. ಆತನನ್ನು ಈ ವಿಶ್ವದ ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತೇನೆಂದು ದೇವರು ಹೇಳುತ್ತಾನೆ. ಇದು ವಿಶೇಷವಾದ ಪ್ರವಾದನೆ, ಅಲಕ್ಷಿಸತಕ್ಕದ್ದಲ್ಲ. ದೇವರು ನಿಜವಾಗಿ ಸತ್ಯವನ್ನು ಹೇಳುತ್ತಾನೆಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥದ 34, 35 ಮತ್ತು 36ನೇ ಅಧ್ಯಾಯಗಳನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಚಿದ್ಕೀಯನು ಸೆರೆಗೆ ಒಯ್ಯಲ್ಪಡುವುದು ಮುಂತಿಳಿಸಲ್ಪಟ್ಟದ್ದು. ರೇಕಾಬ್ಯರು ದೇವರಿಗೆ ವಿಧೇಯರಾದದ್ದು. ಯೆಹೋಯಾಕೀಮನು ಧರ್ಮಶಾಸ್ತ್ರ ಗ್ರಂಥವನ್ನು ನಾಶಪಡಿಸಿದ್ದು. ಬಾಬೇಲಿನ ಅರಸನು ಯೆರೂಸಲೇಮನ್ನು ಸುಟ್ಟು ಬಿಡುತ್ತಾನೆಂದು, ಚಿದ್ಕೀಯನನ್ನು ಸೆರೆಗೆ ಒಯ್ಯುತ್ತಾನೆಂದು ಯೆರೆಮೀಯನು ಪ್ರವಾದನೆ ನುಡಿಯಬೇಕಾಗಿತ್ತು. ಯೆರೆಮೀಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಆಮೇಲೆ ಯೆಹೋವನು ಯೆರೆಮೀಯನಿಗೆ ಒಂದು ಮಾತನ್ನು ದಯಪಾಲಿಸಿದನು. ಇಷ್ಟರೊಳಗೆ ಅರಸನಾದ ಚಿದ್ಕೀಯನು ಯೆರೂಸಲೇಮಿನವರೆಲ್ಲರೊಂದಿಗೆ ಸೇರಿ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ದಾಸದಾಸಿಯರೊಳಗೆ ಇಬ್ರಿಯರನ್ನು ಬಿಡುಗಡೆ ಮಾಡುವನು. ಯಾರೂ ತನ್ನ ಸಹೋದರನಾದ
ಯಹೂದ್ಯನಿಂದ ಇನ್ನೂ ಗುಲಾಮತನ ಮಾಡಿಸಿಕೊಳ್ಳುವುದಿಲ್ಲ ಎಂದು ಅವರಿಗೆ ವಿಮೋಚನೆಯನ್ನು ಪ್ರಕಟಿಸುವ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚಿದ್ಕೀಯನು ಜನರೊಂದಿಗೆ ಎಲ್ಲ ಇಬ್ರಿಯ ಸೇವಕರನ್ನು ಬಿಡುಗಡೆ ಮಾಡಿಬಿಡಬೇಕೆಂಬ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು. ನೀವು ಈಗಲೇ ಮನಮರುಗಿ ನಿಮ್ಮ ನಿಮ್ಮ ನೆರೆಯವರಿಗೆ ವಿಮೋಚನೆಯನ್ನು ಪ್ರಕಟಿಸಿ ತನ್ನ ಚಿತ್ತಾನುಸಾರವಾಗಿ ನಡೆದಿರಿ. ನನ್ನ ಹೆಸರಿನಿಂದ ಖ್ಯಾತಿಗೊಂಡಿರುವ ಆಲಯದಲ್ಲಿ ನನ್ನ ಮುಂದೆ ಒಡಂಬಡಿಕೆ ಮಾಡಿಕೊಂಡಿರಿ. ಆಮೇಲೆ ನೀವು ಮನಸ್ಸನ್ನು ಬೇರೆ ಮಾಡಿಕೊಂಡಿರಿ. ಸ್ವತಂತ್ರರನ್ನಾಗಿ ಬಿಟ್ಟಿದ್ದವರನ್ನು ಪುನಃ ದಾಸದಾಸಿಯರನ್ನಾಗಿ ಸೇರಿಸಿಕೊಂಡು ಅಧೀನ ಮಾಡಿಕೊಂಡು ನನ್ನ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡಿದಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಡಂಬಡಿಕೆಯು ನನ್ನ ದೃಷ್ಟಿಯಲ್ಲಿ ಸರಿಯಾದದಾಗಿತ್ತು ಎಂದು ದೇವರು ಹೇಳಿದ್ದಾನೆ. ವಿಮೋಚನೆ ಕಾಂಡ 21ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಆದರೆ ಚಿದ್ಕೀಯನು ಒಡಂಬಡಿಕೆಯನ್ನು ನೆರವೇರಿಸಲಿಲ್ಲ. ದೇವರು ಅವನಿಗೆ ಹೇಳುತ್ತಾನೆ, ನೀನು ತಿರುಗಿಕೊಂಡು ನನ್ನ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡಿದಿರಿ. ಅಂದರೆ ಚಿದ್ಕೀಯನು ದೇವರ ನಾಮಕ್ಕೆ ಅಪಕೀರ್ತಿಯನ್ನು ತಂದನು. ಜನರಿಗೆ ಬಿಡುಗಡೆಯನ್ನು ಕೊಡುವ ಮೂಲಕ ಯಹೂದದ ಅರಸನಾದ ಚಿದ್ಕೀಯನು ತಾನು ಎಲ್ಲರಂತಲ್ಲವೆಂದು, ತಾನು ಜೀವಿಸುವ ನಿಜ ದೇವರ ಸೇವೆ ಮಾಡುವವನೆಂದು ಈ ಲೋಕಕ್ಕೆ ತೋರಿಸಬಹುದಾಗಿತ್ತು. ಆದರೆ ಅವನು ಕೇವಲ ತೋರಿಕೆ ಮಾತ್ರ ಮಾಡಿದನು. ತನ್ನ ಮಾತಿನಂತೆ ನಡೆದುಕೊಳ್ಳಲಿಲ್ಲ. ಅವನು ತನಗೆ ಅವಮಾನ ಮಾಡಿಕೊಂಡದ್ದಲ್ಲದೆ ದೇವರ ನಾಮವನ್ನು ಅಪವಿತ್ರಗೊಳಿಸಿದನು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ. ನನ್ನ ಒಡಂಬಡಿಕೆಯನ್ನು ಮೀರಿದ ಯಹೂದದ ಪ್ರಧಾನರು, ಯೆರೂಸಲೇಮಿನ ಪ್ರಧಾನರು, ಕಂಚುಕಿಗಳು, ಯಾಜಕರು, ಕರುವಿನ ಹೋಳುಗಳ ನಡುವೆ ಹಾದುಹೋದ ದೇಶದ ಸಕಲ ಜನರು, ಇವರೆಲ್ಲರನ್ನೂ ಇವರ ಪ್ರಾಣವನ್ನು ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು. ಇವರ ಹೆಣಗಳು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗುವವು. ಯಹೂದದ ಅರಸನಾದ ಚಿದ್ಕೀಯನನ್ನು, ಅವನ ಪ್ರಧಾನರನ್ನು ಅವರ ಪ್ರಾಣ ಹುಡುಕುವ ಶತ್ರುಗಳ ಕೈಗೆ, ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರುವ ಬಾಬೇಲಿನ ಅರಸನ ಕೈಗೆ ಕೊಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ ಆ ದಿನಗಳಲ್ಲಿ ಜನರು ಒಡಂಬಡಿಕೆಯನ್ನು ಹೀಗೆ ದೃಢಪಡಿಸಿಕೊಳ್ಳುತ್ತಿದ್ದರು. ದೇವರು ಅಬ್ರಹಾಮನ ಸಂಗಡಲೂ ಹೀಗೇ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. ಈಗಿನ ದಿನಗಳಲ್ಲಿ ನೋಟರಿಯವರ ಬಳಿಗೆ ಹೋಗಿ ಅವರ ಮುದ್ರೆ ಹಾಕಿಸಿಕೊಂಡ ರೀತಿ ಇದೆ. ಪ್ರಿಯರೇ, ಚಿದ್ಕೀಯನು, ಪ್ರಧಾನರು, ಯಾಜಕರು, ಎಲ್ಲ ಜನರು ಒಡಂಬಡಿಕೆಯನ್ನು ಮೀರಿ ಸೇವಕರಿಗೆ ಸ್ವಾತಂತ್ರ್ಯವನ್ನು ಕೊಡದೇ ಇದ್ದರು. ಆದುದರಿಂದ ದೇವರು ಅವರ ಮೇಲೆ ಈ ದಂಡನೆಯನ್ನು ಬರಮಾಡುವೆನೆಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳಾಗಿದ್ದ ಜನಶೇಷದವರಲ್ಲಿ ರೇಬಾಕ್ಯರು ಸೇರಿದವರಾಗಿದ್ದು, ಅವರು ಇಡೀ ಜನಾಂಗದಿಂದ ಭಿನ್ನವಾದವರೇ ಆಗಿದ್ದರು. ಯಾವಾಗಲೂ ಒಂದು ಚಿಕ್ಕ ಶೇಷವು ಉಳಿಸಲ್ಪಡುತ್ತದೆಂಬುದನ್ನು ತೋರಿಸಲಿಕ್ಕಾಗಿ ದೇವರು ಇವರನ್ನು ಎದುರಿಗೆ ತಂದನು. ತನಗಾಗಿ ಸಾಕ್ಷಿಯನ್ನು ಆತನು ಉಳಿಸದಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು. ಯೋಷಿಯನ ಮಗನು ಯಹೂದದ ಅರಸನೂ ಆದ ಯೆಹೋಯಾಕೀಮನ ಕಾಲದಲ್ಲಿ ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ. ನೀನು ರೇಕಾಬನ ಮನೆತನದವರ ಬಳಿಗೆ ಹೋಗಿ ಅವರ ಸಂಗಡ ಮಾತನಾಡಿ ಅವರನ್ನು ಯೆಹೋವನ ಆಲಯದ ಒಂದು ಕೋಣೆಯೊಳಕ್ಕೆ ಕರೆದು ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೇಕಾಬರನ್ನು ದೇವರ ಆಲಯಕ್ಕೆ ಕರೆತಂದು ಅವರಿಗೆ ಕುಡಿಯುವುದಕ್ಕೆ ದ್ರಾಕ್ಷಾರಸವನ್ನು ಕೊಡಲು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡ್ರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಕೋಣೆಯೊಳಕ್ಕೆ ಬರಮಾಡಿ ಆ ರೇಕಾಬನ ಮನೆತನದವರ ಮುಂದೆ ದ್ರಾಕ್ಷಾರಸ ತುಂಬಿದ ಬಟ್ಟಲುಗಳನ್ನು, ಪಂಚಪಾತ್ರೆಗಳನ್ನು ಇಟ್ಟು ದ್ರಾಕ್ಷಾರಸವನ್ನು ಕುಡಿಯಿರಿ ಅಂದನು. ಅದಕ್ಕವರು, ನಾವು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲ. ನಮ್ಮ ಪಿತೃವಾದ ರೇಕಾಬನ ಮಗನಾದ ಯೋನಾದಾಬನು ನಮಗೆ, ನೀವಾಗಲಿ ನಿಮ್ಮ ಸಂತಾನದವರಾಗಲಿ ಯುಗ ಯುಗಾಂತರಕ್ಕೂ ದ್ರಾಕ್ಷಾರಸ ಕುಡಿಯಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವರ್ಷಗಳ ಹಿಂದೆ ತಮ್ಮ ಮನೆತನಕ್ಕೆ ಕೊಡಲ್ಪಟ್ಟ ಅಪ್ಪಣೆಯಂತೆ ರೇಕಾಬ್ಯರು ಯೆರೆಮೀಯನು ಕೊಟ್ಟ ದ್ರಾಕ್ಷಾರಸವನ್ನು ಕುಡಿಯಲಿಲ್ಲ.
ಯೆರೆಮೀಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಇಸ್ರಾಯೇಲ್ಯರ ದೇವರು ಸೇನಾಧೀಶ್ವರನೂ ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಹೋಗಿ ಯೆಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಹೇಳು, ಇದರಿಂದ ನೀವು ಬುದ್ಧಿ ತಂದುಕೊಂಡು ನನ್ನ ಮಾತುಗಳನ್ನು ಕೇಳುವುದಿಲ್ಲವೋ ಎಂದು ಯೆಹೋವನು ಅನ್ನುತ್ತಾನೆ. ರೇಕಾಬನ ಮಗನಾದ ಯೋನಾದಾಬನು ತನ್ನ ಸಂತಾನದವರಿಗೆ ದ್ರಾಕ್ಷಾರಸವನ್ನು ಕುಡಿಯಬಾರದೆಂದು ಕೊಟ್ಟ ಅಪ್ಪಣೆ ನೆರವೇರಿದೆ. ಅವರು ಇಂದಿನವರೆಗೂ ಕುಡಿಯಲಿಲ್ಲ. ತಮ್ಮ ಪಿತೃವಿನ ಆಜ್ಞೆಯನ್ನು ಕೈಕೊಂಡಿದ್ದಾರೆ. ನೀವೋ ನಾನು ನಿಮಗೆ ಎಡೆಬಿಡದೆ ಹೇಳುತ್ತಾ ಬಂದರೂ ನನ್ನ ಮಾತಿಗೆ ಕಿವಿಗೊಡಲಿಲ್ಲ. ಇದಲ್ಲದೆ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ನಿತ್ಯವೂ ಕಳಿಸುತ್ತಾ, ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿ ನಿಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ, ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸದಿರಿ. ಹೀಗೆ ಮಾಡಿದರೆ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ದಯಪಾಲಿಸಿದ ದೇಶದಲ್ಲಿ ನೀವು ಸುಖವಾಸಿಗಳಾಗುವಿರಿ ಎಂದು ಹೇಳಿಸಿದರೂ ನೀವು ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲೂ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಮ್ಮ ಭೂಲೋಕದ ಪಿತೃಗಳ ಮಾತಿಗೆ ನಂಬಿಗಸ್ತರಾಗಿ ವಿಧೇಯರಾದ ರೇಕಾಬ್ಯರಿಗೂ ತಮ್ಮ ಪರಲೋಕದ ಪ್ರೀತಿಯ ತಂದೆಯ ಅಪ್ಪಣೆಗಳನ್ನು ಕೈಕೊಳ್ಳದ ಯಹೂದ್ಯರಿಗೂ ಇರುವ ವಿಶೇಷ ವ್ಯತ್ಯಾಸವನ್ನು ದೇವರು ಅವರಿಗೆ ತಿಳಿಸುತ್ತಿದ್ದಾನೆ. ಪ್ರಿಯರೇ, ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಯಹೂದ್ಯರ ಮೇಲೆ ದಂಡನೆಯೂ ರೇಕಾಬ್ಯರಿಗೆ ಆಶೀರ್ವಾದವೂ ನುಡಿಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೋಷೀಯನ ಮಗನೂ ಯೆಹೂದದ ಅರಸನೂ ಆದ ಯೆಹೋಯಾಕೀಮನ ಆಳ್ವಿಕೆಯ 4ನೇ ವರ್ಷದಲ್ಲಿ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಗ್ರಂಥ ಬರೆಯತಕ್ಕ ಸುರುಳಿಯನ್ನು ತೆಗೆದುಕೊಂಡು, ನಾನು ಯೋಷೀಯನ ಕಾಲದಲ್ಲಿ ನಿನ್ನ ಸಂಗಡ ಮಾತಾಡಿದಂದಿನಿಂದ ಇಂದಿನವರೆಗೆ ಇಸ್ರಾಯೇಲು, ಯೆಹೂದ, ಸಕಲ ಜನಾಂಗಗಳು ಇವುಗಳ ವಿಷಯವಾಗಿ ನಿನಗೆ ನುಡಿಯುತ್ತಾ ಬಂದಿರುವ ಮಾತುಗಳನ್ನೆಲ್ಲ ಬರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಮಾತುಗಳನ್ನೆಲ್ಲ ಪುಸ್ತಕದಲ್ಲಿ ಬರೆದಿಡಬೇಕೆಂದು ದೇವರು ಯೆರೆಮೀಯನಿಗೆ ಹೇಳುತ್ತಾನೆ. ಆದ್ದರಿಂದ ಯೆರೆಮೀಯನು ದೇವರ ಮಾತುಗಳನ್ನೆಲ್ಲ ಬಾರೂಕನಿಗೆ ಹೇಳಲು ಅವನು ಅವುಗಳನ್ನೆಲ್ಲ ಬರೆದನು. ಬಳಿಕ ಅವುಗಳ ಸುರುಳಿಗಳನ್ನೆಲ್ಲ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಜನರಿಗೆಲ್ಲ ಅದನ್ನು ಓದಿ ಹೇಳಬೇಕೆಂದು ತಿಳಿಸಿದನು. ಪ್ರಿಯರೇ, ನಡೆದ ಸಂಗತಿಗಳನ್ನು ಅಧಿಪತಿಗಳು ಕೇಳಿದಾಗ ಅವರು ಬಾರೂಕನನ್ನು ಕರೆಯೇ ಕಳಿಸಿದರು. ಆ ಸುರುಳಿಗಳನ್ನು ತಮ್ಮೆದುರಿನಲ್ಲಿ ಓದಿ ಕೇಳಿಸಿದರು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೆ. ಆಗ ಪ್ರಧಾನರು ಬಾರೂಕನಿಗೆ, ಹೊರಡು, ನೀನು ಯೆರೆಮೀಯನು ಅಡಗಿಕೊಳ್ಳಿರಿ, ನೀವೆಲ್ಲಿದ್ದೀರೆಂಬುದು ಯಾರಿಗೂ ಗೊತ್ತಾಗಬಾರದು ಎಂದು ಹೇಳಿ ಸುರುಳಿಯನ್ನು ಲೇಖಕನಾದ ಎಲೀಷಾಮನ ಕೋಣೆಯಲ್ಲಿ ಇಟ್ಟುಬಿಟ್ಟು ಪ್ರಾಕಾರದಲ್ಲಿನ ಅರಸನ ಬಳಿಗೆ ಹೋಗಿ ಆ ಮಾತುಗಳನ್ನೆಲ್ಲ ಅವನಿಗೆ ಅರಿಕೆ ಮಾಡಿದರು. ಕೂಡಲೇ ಅರಸನು ಸುರುಳಿಯನ್ನು ತರುವುದಕ್ಕೆ ಯಹೂದಿಯನ್ನು ಕಳಿಸಿದನು. ಅವನು ಲೇಖಕನಾದ ಎಲೀಷಾಮನ ಕೋಣೆಯೊಳಗಿಂದ ಅದನ್ನು ತೆಗೆದುಕೊಂಡು ಬಂದು ಅರಸನ ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದ ಸಕಲ ಪ್ರಧಾನರ ಮುಂದೆ ಓದಿದನು. ಆಗ ಪುಷ್ಯಮಾಸ. ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು. ಅವನ ಮುಂದೆ ಅಗ್ಗಿಷ್ಟಿಕೆಯು ಉರಿಯುತ್ತಿತ್ತು. ಯಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಸುರುಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದ ಕುರಿತಾಗಿ ಯೆಹೋಯಾಕೀಮನು ಏನು ನೆನೆಸಿದನೆಂದು ಇದರಿಂದ ಗೊತ್ತಾಗುತ್ತದೆ. ಅವನು ಅವುಗಳನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕಿದನು. ಅದಕ್ಕೆ ಯಾವ ಲಕ್ಷ್ಯವನ್ನೂ ಕೊಡಲಿಲ್ಲ. ಅದನ್ನು ಒಪ್ಪಿಕೊಳ್ಳಲೂ ಇಲ್ಲ. ಅದನ್ನು ನಂಬಲೂ ಇಲ್ಲ. ಪ್ರಿಯರೇ, ಸತ್ಯವೇದವು ಎಲ್ಲಕ್ಕಿಂತ ಹೆಚ್ಚು ಮಾರಾಟವಾಗುವ ಪುಸ್ತಕವೆಂಬುದರಿಂದ ನಾನೇನು ವಿಚಲಿತನಾಗಲಾರೆ. ಈ ದಿನಗಳಲ್ಲಿ ಸತ್ಯವೇದವನ್ನು ಯಾರು ನಿಜವಾಗಿ ಓದುತ್ತಾರೆ? ಸತ್ಯವೇದವನ್ನು ಅಲಕ್ಷ್ಯ ಮಾಡುವುದು ಯೆಹೋಯಾಕೀಮನು ಮಾಡಿದಂತೆ ಬೆಂಕಿಗೆ ಸಮಾನವಾದದ್ದಾಗಿರುತ್ತದೆ. ಒಬ್ಬರು ನನಗೆ ಕಳಿಸಿದ ಚಿಕ್ಕ ಪದ್ಯದಲ್ಲಿ ನಮ್ಮ ದೇಶದ ಈಗಿನ ಸ್ಥಿತಿಯು ಹೇಳಲ್ಪಟ್ಟಿತ್ತು. ಅದೇನೆಂದರೆ, ಅಮ್ಮ, ನನಗೆ ಸೆಲ್ಫಿನಲ್ಲಿ
ಹಳೆ ಧೂಳು ಹಿಡಿದ ವಸ್ತುವೊಂದು ಸಿಕ್ಕಿತು. ಓ, ಅದು ಸತ್ಯವೇದ ಮಗನೇ, ಜಾಗ್ರತೆ, ಅದು ದೇವರ ಪುಸ್ತಕ. ದೇವರ ಪುಸ್ತಕ? ಮಗನು ಕೇಳಿದ. ಹಾಗಾದರೆ ನಾವು ಅದನ್ನು ಕಳಕೊಳ್ಳುವ ಮುನ್ನ ಅದನ್ನು ದೇವರಿಗೆ ತಿರುಗಿ ಕಳಿಸುವುದೊಳ್ಳೆಯದು, ಯಾಕಂದರೆ ನಾವು ಅದನ್ನು ಎಂದಿಗೂ ಉಪಯೋಗಿಸುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 24ನೇ ವಚನವನ್ನು. ಅರಸನಾಗಲಿ ಸುರುಳಿಯ ಮಾತುಗಳನ್ನೆಲ್ಲ ಕೇಳಿದ ಅವನ ಸೇವಕರಲ್ಲಿ ಯಾರೇ ಆಗಲಿ ಭಯಪಡಲಿಲ್ಲ, ಬಟ್ಟೆಗಳನ್ನು ಹರಿದುಕೊಳ್ಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾವು ಮಾಡಿದ ಕೃತ್ಯಕ್ಕಾಗಿ ಅವರಲ್ಲಿ ಭಯವಾಗಲಿ ದುಃಖವಾಗಲಿ ಉಂಟಾಗಲಿಲ್ಲ. ಯೆಹೋಯಾಕೀಮನು ತನ್ನ ಮಾತುಗಳನ್ನು ನಾಶ ಮಾಡಿದರಿಂದ ದೇವರು ಮಾತಾಡುವುದನ್ನು ನಿಲ್ಲಿಸಿದನೋ? ಖಂಡಿತ ಇಲ್ಲ ಪ್ರಿಯರೇ. ಮುಂದಕ್ಕೆ ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 28ನೇ ವಚನವನ್ನು. ನೀನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ಯೆಹೂದದ ಅರಸನಾದ ಯೆಹೋಯಾಕೀಮನು ಸುಟ್ಟ ಮೊದಲನೆಯ ಸುರುಳಿಯಲ್ಲಿದ್ದ ಪೂರ್ವದ ಆ ಮಾತುಗಳನ್ನೆಲ್ಲ ಪುನಃ ಬರೆಯಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವುಗಳನ್ನೆಲ್ಲ ಮತ್ತೊಮ್ಮೆ ಬರೆಯಿಸಿ ಯೆಹೋಯಾಕೀಮನಿಗೆ ವರ್ತಮಾನ ಕಳುಹಿಸಬೇಕೆಂದು ದೇವರು ಯೆರೆಮೀಯನಿಗೆ ಹೇಳಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಆದ ಕಾರಣ ಯೆಹೂದದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಇವನ ಸಂತಾನದಲ್ಲಿ ಯಾವನೂ ದಾವೀದನ ಸಿಂಹಾಸನ ರೂಢನಾಗನು. ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೋಯಾಕೀಮನಿಗೆ ಹೀಗೆಯೇ ಆಯಿತು. ದಾವೀದನ ಸಿಂಹಾಸನದಲ್ಲಿ ಅವನ ಸಂತಾನದವರಲ್ಲಿ ಯಾರೂ ಉಳಿಯಲಿಲ್ಲ. ಆ ಸಿಂಹಾಸನದ ಹಕ್ಕು ಇರುವ ಕರ್ತನಾದ ಯೇಸು ಅವನ ಸಂತಾನದಲ್ಲಿ ಹುಟ್ಟಿ ಬರಲಿಲ್ಲ. ದಾವೀದನ ಇನ್ನೊಬ್ಬ ಮಗನಾದ ನಾತಾನನ ವಂಶದಲ್ಲಿ ಮರಿಯಳು ಹುಟ್ಟಿದಳು. ಅವಳ ಮುಖಾಂತರವಾಗಿ ಆಕೆಗೆ ದಾವೀದನ ಸಿಂಹಾಸನದ ಮೇಲಿನ ಹಕ್ಕು ದೊರಕಿತು. ಪ್ರಿಯರೇ, ಯೆಹೋಯಾಕೀಮನ ಸಂತಾನದವರಾರೂ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿಲ್ಲ. ಪ್ರಿಯರೇ, ದೇವರ ವಾಗ್ದಾನಗಳು ತಪ್ಪುವುದಿಲ್ಲ. ಆತನು ಯಾವಾಗಲೂ ಅದನ್ನು ಈಡೇರಿಸುತ್ತಾನೆ. ಆದುದರಿಂದ ದೇವರಿಗೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ವಾಗ್ದಾನಗಳನ್ನು ಈಡೇರಿಸುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು, ತಪ್ಪುಗಳನ್ನು ತೆಗೆದುಹಾಕು. ನಮ್ಮನ್ನು ಶುದ್ಧೀಕರಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದಿಂದ ಬಿಡುಗಡೆಯನ್ನು, ಸಮಾಧಾನವನ್ನು ಹೊಂದಿಕೊಂಡು ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಪ್ರತಿಯೊಬ್ಬರೂ ಜೀವನದಲ್ಲಿ ಕತ್ತಲೆಯಲ್ಲಿ ನಡೆಯಲೇಬೇಕಾಗ್ತದೆ. ವಿಶ್ವಾಸಿಯ ಜೀವಿತದಲ್ಲಿ ಬರುವ ಕತ್ತಲೆಯ ಸ್ಥಿತಿಯಲ್ಲಿಯೂ ದೇವರ ಜೊತೆ ಇದ್ದು ನಡೆಸ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿದಿರುವುದರಿಂದ ಕೇಡಿಗೆ ಹೆದರೆನು ಎಂದು ಕೀರ್ತನಗಾರನು ಹೇಳಿದ್ದಾನೆ. ದೇವರ ವಾಕ್ಯಗಳನ್ನು ಉಲ್ಲಂಘಿಸುವವರು ನಾಶವಾಗುತ್ತಾರೆ. ಆದುದರಿಂದ ಪ್ರಿಯರೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರ ಬೆಳಕಿನಲ್ಲಿ ದಿನಾಲೂ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ನಿಮ್ಮ ಜೀವಿತದಲ್ಲಿ ಹೊಸ ಬೆಳಕನ್ನು ನೀಡಿದೆಯಲ್ಲವೇ? ನಿಮ್ಮ ಅಭಿಪ್ರಾಯಗಳನ್ನು ಹಿಂದೆ ಕರೆ ಮಾಡಿ ತಿಳಿಸಿರಿ. ನಾವೆಲ್ಲರೂ ಮತ್ತೆ ಸಂಧಿಸೋಣ. ವಂದನೆಗಳು.